ಮುತ್ತಕ್ಕೂ ಬೀಳೋ ಭಯವು ಮಳೆಯ ಹನಿಗೂ ಬಂತು ನೋಡುದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿ ಅಂಗಳವುದಂಗಾಗಿ ಬೆವರಿರೋ ಸೂಚನೆ ಬೆಂಕಿ ಮಳೆಗೆ ಬಂದ ಮೇಲೆ ಮನೆ ಕರ್ಕೊಂಡು ಹೋಗಿಲ್ಲ ಅಂತ ಅಳ್ತಾ ಇದ್ದೀರಾ? ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಇದೆಲ್ಲ ಒಳ್ಳೇದಕ್ಕೆ ಅಲ್ವಾ ಮಾಡ್ತಾ ಇರೋದು? ಆದರೂ ಹೇಳ್ತಿ ಎಲ್ಲ ವಿಷಯ ಹೇಳಿದ್ರಿ, ಮುಖ್ಯವಾದ ವಿಷಯನೇ ಮುಚ್ಚಿಟ್ಬಿಟ್ರಲ್ಲ ನೀವು. ನಿಮ್ಗೆ ಅಬೋಷನ್ ಆಗಿದ್ದ ವಿಷಯ ನನ್ನ ಹತ್ರ ಹೇಳಲ್ವ? ಟೀಚರಮ್ಮ, ನನ್ನ ಕ್ಷಮಿಸ್ಬಿಡಿ. ಈ ವಿಷಯ ಅವ್ರಿಗೆ ಗೊತ್ತುಂಟು ಅನ್ಕೊಂಡಿದ್ದೆ. ಪರವಾಗಿಲ್ಲ ಅಣ್ಣ, ಯಾವಾಗಿದ್ರೂ ಕಷ್ಟ ಗೊತ್ತಾಗ್ಬೇಕಾಗಿತ್ತಲ್ವಾ? ಆದರೂ ನನ್ನಿಂದ ತಪ್ಪಾಯ್ತು. ಅಗಸ್ತ್ಯ ಸರು ತುಂಬ ನೊಂದ್ಕೊಂಡಿದ್ದಾರೆ. ಟೀಚರಮ್ಮ, ನೀವೇ ಸಮಾಧಾನ ಮಾಡಿ. ಬಾಳು ಎಂಬ ಪುಸ್ತಕದ ಪುಟ ತೆರೆದು ಮನಸಾರೆ ಪ್ರೀತಿಯನ್ನು ಪದ ಬರೆದೆ ಗೀಚಿದಂಥ ಲೇಖನಿ ಕಣ್ಣು ಕುಕ್ಕಿತು ಮೇಳದಲ್ಲಿ ಮನೆ ಕಟ್ಟಿ ದೀಪ ಹಚ್ಚಿದೆ ಆ ಪ್ರೀತಿ ಬೆಳಕಲ್ಲಿ ಕಣ್ಮುಚ್ಚಿದೆ ರೆಪ್ಪೆ ತೆರೆಯೋ ಮುಂಚೆ ಎಲ್ಲ ಸುಟ್ಟು ಹೋಯಿತೆ ನಿಂತಿರೋ ಕಡೆಯೇ ಭೂಕಂಪ ಎಲ್ಲಿ ಯಾರಿಗೆ ಬೇಕೋ ಅನುಕಂಪ ಸಾವಿರ ಸಿಡಿಲ ನಡುವಲ್ಲೂ ಬೆಳದಿಂಗಳ ಹುಡುಕೋ ದೇಶಾಪ ಪ್ರೀತಿಗೆ ಎಂದಿಗೂ ಸೋಲಿಲ್ಲ ಅನ್ನೋ ಗಾದೆಯು ತಪ್ಪಾಗಿ ಹೋಯ್ತಲ್ಲ. ನಾವಿಬ್ಬರು ಮಗು ಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ವಿ, ಆದ್ರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಸರ್. ನಮ್ಮ ಕೈಗೆ ದಕ್ಕಿದ್ದಷ್ಟೇ ನಮ್ದು. ನಮಗೆ ದಕ್ಕಿಲ್ದಿದ್ದು ನಮ್ದಲ್ಲ ಅಂತ ಅನ್ಕೋಬೇಕಷ್ಟೆ. ನನಗೂ ಆ ಸಮಯದಲ್ಲಿ ತುಂಬ ನೋವಾಯ್ತು ಸರ್. ಒಂದು ಕಡೆ ನನ್ನ ಕರಳಿನ ಕೂಡಿ ನಾನು ಕಳ್ಕೊಂಡಲ್ಲ ಅನ್ನೋ ನೋವು, ಇನ್ನೊಂದು ಕಡೆ ನನ್ನ ಗಂಡನೇ ನನ್ನ ಬೆಟ್ಟದಿಂದ ತಳ್ಬಿಟ್ರಲ್ಲ ಅನ್ನೋ ಆಘಾತ. ಏನು ಮಾಡ್ಬೇಕಂತಾನೆ ತೋಚಿಸ್ಲಿಲ್ಲ. ಆದರೆ ಅವರು ನೀವಲ್ಲ ಅಂತ ಗೊತ್ತಾದಾಗ ನನಗೆ ಎಷ್ಟು ಸಮಾಧಾನ ಆಯಿತು ಗೊತ್ತಾ? ಇವಾಗ ಇದನ್ನೆಲ್ಲ ಸಹಿಸ್ಕೊಂಡಿದ್ರೆ ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಏನಾಗ್ತಾ ಇತ್ತು ನಾನು? ಏನು ಮಾಡೋಕ್ಕಾಗುತ್ತೆ ಸರ್, ಜೀವನ ಅಂದಮೇಲೆ ಕಷ್ಟ ಇದ್ದೇ ಇರುತ್ತಲ್ವಾ? ನೀವು ವರಕವಿ ದಾರಾ ಬೇಂದ್ರೆ ಅವ್ರು ಬರ್ದಿರೋ ನೀ ಹಿಂಗ ನೋಡೋಬೇಡ ನನ್ನ ಅನ್ನೋ ಪದ್ಯನ ಕೇಳಿದ್ದೀರಾ? ಆ ಪದ್ಯನ ಅವ್ರು ಬರ್ತಿದ್ದು ಅವ್ರ ಮಗ ತೀರ್ ಹೋದಾಗ. ಅದರಲ್ಲಿ ಅವ್ರು ಬರೀತಾರೆ, ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ ನಾ ಬಲ್ಲೆ ನನಗ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಒಂದಿನದು ದೇವರ ಚಿತ್ತ ನಾ ತಡಿಲಾರೆ ಅದ ಯಾಕ ನೋಡುತ್ತೆ ಮತ್ತ ಮತ್ತ ಇತ್ತ. ಟೈಮಲ್ಲಿ ನೀವು ಎಷ್ಟು ನೋವು ಅನುಭವಿಸಿರ್ತೀರ ಅಂತ ನನಗೆ ಅರ್ಥ ಆಗುತ್ತೆ. ಆ ಟೈಮಲ್ಲಿ ಸಾಂತ್ವನ ಹೇಳೋಕ್ಕೂ ನಿಮ್ಮ ಜೊತೆ ನಾನು ಹಿಂದೆ ಇದ್ದಿದ್ದಕ್ಕೆ ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ.
ಸರ್, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ಇದ್ದಿದ್ರೆ ಇದ್ಯಾವುದು ಆಗ್ತಾ ಇರಲಿಲ್ಲ. ಇದನ್ನೆಲ್ಲ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅನ್ನೋದನ್ನ ಪತ್ತೆ ಮಾಡ್ಬೇಕಷ್ಟೆ. ಏನೇ ಆದ್ರು ನಮ್ಮ ಮಗುನ್ ಕೊಂದ ನಮ್ಮ ಹತ್ರ ಸುಮ್ಮನೆ ಬಿಡಲ್ಲ ಆಂಟಿ. ಚಿಂತೆ ಮಾಡಬೇಡ ಅಗಸ್ತ್ಯ. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆದರೆ ಅದನ್ನು ಜೀವನ ಅನ್ನಲ್ಲ. ಮೊದಲು ಎಲ್ಲ ಸಮಸ್ಯೆಗಳು ಮುಗಿಲಿ, ಮುಂದೆ ನೀವಿಬ್ಬರು ತಂದೆ ತಾಯಿ ಆಗ್ತೀರಾ, ಆ ನಂಬಿಕೆ ನನಗಿದೆ. ಸಮಾಧಾನ ಮಾಡ್ಕೋ ಅಗಸ್ತ್ಯ. ನೀವಿಬ್ರು ತುಂಬ ಕಷ್ಟಗಳನ್ನ ಸಹಿಸ್ಕೊಂಡಿದ್ದೀರಾ. ದೇವರು ಕೊಟ್ಟಿರೋ ಒಂದೊಂದು ಪರೀಕ್ಷೆಯಲ್ಲೂ ಪಾಸ್ ಆಗಿದ್ದೀರಾ ಕಣೋ. ಹಾಗಿರುವಾಗ ದೇವರು ನಿಮ್ಮಿಬ್ರಿಗೂ ಒಳ್ಳೇದೇ ಮಾಡ್ತಾನೆ. ಒಂದೇನು ಮಾಡೋದು ಪುಣ್ಯ. ಆ ಆಸಾಮಿ ಏನಾದರೂ ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅವ್ನ ಗತಿ ಕಾಣಿಸ್ಬೋದಿತ್ತು. ಅವನು ಬೇರೆ ಮನೇಲಿಲ್ಲ. ಇವಾಗ ಏನು ಮಾಡಬೇಕು ಅಂತ ಯೋಚಿಸ್ಬೇಕು. ಈಗ ನಮ್ಮ ಸ್ವರ್ಣದಂತ ಬೆಸ್ಟ್ ಕಪಲ್ ಅಗಸ್ತ್ಯ ಮತ್ತು ಕಾವೇರಿ. ಏನಿವನು ನನ್ನ ಮಾತನ್ನೇ ಇಗ್ನೋರ್ ಮಾಡ್ತಾ ಇದ್ದಾನಲ್ಲ. ಇರ್ಲಿ, ಮಾಡ್ತೀನಿ ಇವನಿಗೆ. ಕೈ ಕೊಡಿ. ಅಜ್ಜಿ, ಏನಮ್ಮ? ಒಂದು ನಿಮಿಷ ಬನ್ನಿ. Win the game. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಯಿಕ್ಕಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲ ತುಂಬಿ ತುಳುಕಲಿ ಆನಂದ ಕಲರ ನಾಡಿಗೆ ಭೂಮಿಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ವಿನ್ನರ್ಸ್. ಹಬ್ಬ 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 ಹಬ್ಬ
ಇದು ಕರುನಾಡ ಮನೆ ಮನೆ ಹಬ್ಬ. ರವಿ, ಅಮ್ಮ ಗೆದ್ದವ್ರಿಗೆ ಏನು ಬಹುಮಾನ ಇಲ್ವಾ? ಇದೆಯಲ್ಲಮ್ಮ, ಏನು? ಯಾರು ಗೆದ್ದಿರ್ತಾರೋ ಹಾ. ಅವ್ರ ಗಂಡ ಹೆಂಡತಿ, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಮುತ್ತು ಕೊಡಬೇಕು. ಮುತ್ತು ಕೊಡಲ ದಿವಸಾಯಿ ಕೆನ್ನೆಗೊಂದನ್ನು ಒತ್ತಿ ಬಿಡಲ ಮನಸಾಯಿ ಕಾಲಿಂಗ್ ಬೆಲ್ಲನ್ನು ಸಡಿಲ ಮಾಡಿ ಬಿಡಲ ಈ ನಿನ್ನ ಬಿಗಿಯಾದ ಮೈಯರೇ. ಮುತ್ತು ಕೊಡಲ ದಿವಸಾಯಿ ಕೆನ್ನೆಗೊಂದನ್ನು ಒತ್ತಿ ಬಿಡಲ ಮನಸಾಯಿ ಕಾಲಿಂಗ್ ಬೆಲ್ಲನ್ನು ಸಡಿಲ ಮಾಡಿ ಬಿಡಲ ಈ ನಿನ್ನ ಬಿಗಿಯಾದ ಮೈಯನೇ. ಅಯ್ಯೋ ದೇವ್ರೆ, ಏನೋ ವಾಪಸ್ ಮನೆಗೆ ಬಂದಿದ್ದಾನ ಅಂದ್ರೆ ಈಗ ನನ್ನ ಲಾಕ್ ಮಾಡೋಕೆ ಅಂತ ವಾಯ್ಸ್ ನೋಟ್ ಕಳ್ಸಿದಾರ. ಸಂಕ್ರಾಂತಿ ಬಂತು ರಟೋ ರಟೋ ಮನಸ್ಸಲ್ಲಿ ಮನಸ್ಸು ಬಿಟೋ ಬಿಟೋ. ಸಂಕ್ರಾಂತಿ ಬಂತು ರಟೋ ರಟೋ ಮನಸ್ಸಲ್ಲಿ ಮನಸ್ಸು ಬಿಟೋ ಬಿಟೋ.